ಸಾಕಪ್ಪ ಸಾಕು ಮನೆ ಕೆಲಸ ಮನೆಯಿಂದ ಕೆಲಸ ಈ ಚರ್ಚೆಯ ವಿಷಯದಲ್ಲಿ ಪ್ರಮುಖವಾಗಿ ಮೂಡ್ತಿರೋ ಪ್ರಶ್ನೆಗಳನ್ನ ಒಂದ್ಸತಿ ನೋಡೋಣ. ವರ್ಕ್ ಫ್ರಮ್ ಹೋಮ್ ನಿಲ್ಬೇಕಾ ಬೇಡವಾ? ಸ್ಟ್ರೇಟ್ ಪ್ರಶ್ನೆ, ಸರಳ ಪ್ರಶ್ನೆ. ವರ್ಕ್ ಫ್ರಮ್ ಹೋಮ್ ನಿಲ್ಬೇಕಾ ಬೇಡವಾ ಅಂದರೆ ಎಲ್ಲರೂ ಹೇಳ್ತಿರೋದು ಏನಂದರೆ ಡಿಸೆಂಬರಿಂದ ಜನವರಿಗೆ ಏನು ಅಂಥದಪ್ಪ ಬದಲಾವಣೆ ಆಗ್ಬಿಟ್ಟಿರೋದು. ಇವತ್ತಿಗೂ ಕೊರೋನಾ ಇದೆ, ಇನ್ನೂ ವ್ಯಾಕ್ಸಿನ್ ನಮಗೆ ಸಿಕ್ಕಿಲ್ಲ, ಸಿಗೋದಕ್ಕೆ ಇನ್ನೊಂದು 2-3 ತಿಂಗಳಾಗ್ಬೋದು, 6 ತಿಂಗಳೇ ಆಗ್ಬೋದು, ಏನೂ ಬದಲಾಗಿಲ್ಲ, ಈ ನಿರ್ಧಾರ ಯಾಕೆ ಬದಲಾಯಿಸಬೇಕು ಅನ್ನೋ ಕೌಂಟರ್ ಪ್ರಶ್ನೆ ಕೂಡ ಇದೆ. ಇನ್ನು ಸಹಜ ಸ್ಥಿತಿಗೆ ಮರಳಿದ್ರು ವರ್ಕ್ ಫ್ರಮ್ ಹೋಮ್ ಅವಶ್ಯಕತೆ ಇದೆಯಾ ಅಂತ ಇದನ್ನ ಯಾಕೆ ಕೇಳ್ತೀವಿ ಅಂದರೆ ನಂಬರ್ ಆಫ್ ಕೊರೋನಾ ಕೇಸಸ್ ಪ್ರತಿದಿನ ರಿಪೋರ್ಟ್ ಆಗ್ತಿರೋವಂಥದ್ದು ನಾವು ಇಳಿಮುಖನ ಭಾಳ ಕನ್ಸಿಸ್ಟೆಂಟಾಗಿ ನೋಡಿದ್ದೀವಿ. ಸತತವಾಗಿ ಒಂದಷ್ಟು ದಿವಸ ಕಡಿಮೆ ಆಗ್ತಾನೆ ಇರುವಂಥ ಒಂದು ಟ್ರೆಂಡನ್ನ ನಾವು ಗಮನಿಸಿದ್ದೀವಿ. ಹೀಗಿದ್ದಾಗ ಇದರ ಅವಶ್ಯಕತೆ ಇದೆಯಾ ಅಂತ ಕೇಳೋದ್ರಲ್ಲಿ ಅರ್ಥ ಇದೆ. ಇನ್ನು ಅಂತ್ಯ ಹಾಡದಿದ್ದರೆ, ಈ ವರ್ಕ್ ಫ್ರಮ್ ಹೋಮ್ ಪದ್ಧತಿಗೆ ಅಂತ್ಯ ಹಾಡದಿದ್ದರೆ ಆರ್ಥಿಕ ದುಷ್ಪರಿಣಾಮಗಳು ಏನು? ಎಲ್ಲ ಶುರು ಆಗೋಯ್ತು. ಆಟೋದವ್ರು ಹೊರಗೆ ಬರ್ತಾರೆ, ಕ್ಯಾಬ್ ಹೊರಗೆ ಬರ್ತಾರೆ, ಬಟ್ ಯಾರನ್ನು ಕರ್ಕೊಂಡು ಓಡಾಡಬೇಕು? 20 ಲಕ್ಷ ಜನ ಮೋಹನ್ ದಾಸ್ ಪೈ ಅವ್ರು ಹೇಳಿದ್ರಲ್ಲ, 20 ಲಕ್ಷ ಜನ, ಅದರಲ್ಲಿ ಒಂದಷ್ಟು ಜನ ಕಾರಲ್ಲೇ ಬರ್ತಾರೆ ಅಂತ ತಗೊಳ್ಳಿ, ಬಟ್ ಆ ಒಂದು ಪ್ರಮಾಣದ ಜನಸಂಖ್ಯೆ ಮನೆಯಿಂದನೇ ಕೆಲಸ ಮಾಡಿದಾಗ ಆಬ್ವಿಯಸ್ ಆಗಿ ಅದರ ಒಂದು ಆರ್ಥಿಕ ದುಷ್ಪರಿಣಾಮ ಇದ್ದೇ ಇರುತ್ತೆ. ಭಾಳ ಮುಖ್ಯವಾಗಿ ಮನಸ್ಸಿನ ಮೇಲೆ ಬೀರುವ ಪರಿಣಾಮಗಳೇನು? ಮನೆಯಲ್ಲೇ ಇದ್ದು ವೈಯಕ್ತಿಕ ಜೀವನ ವೃತ್ತಿ ಜೀವನಕ್ಕೂ ಒಂದು ಗೆರೆ ಹೇಳ್ಕೋಬೇಕಲ್ಲ, ಅದನ್ನು ಬೇರೆ ಪಡಿಸೋದಕ್ಕೆ ಅದೇ ಆಗದೇನೆ ಎಷ್ಟೋ ಜನ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂಥ ಪ್ರಕರಣಗಳಿವೆ. ಹಾಗಾಗಿ ಈ ಒಂದು ಪದ್ಧತಿಯ ಮಾನಸಿಕ ಪರಿಣಾಮಗಳು ಯಾವ ರೀತಿ ಇರುತ್ತೆ? ಇನ್ನು ಲಸಿಕೆಯ ಬೆಳವಣಿಗೆ, ಚಟುವಟಿಕೆ, ಚರ್ಚೆ ಇದೆಲ್ಲ ವರ್ಕ್ ಫ್ರಮ್ ಹೋಮಿನ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ ಇವತ್ತೇ ಅಲ್ಲದೆ ಇರ್ಬೋದು, ಇನ್ನೊಂದು ವಾರ, 10 ದಿವಸ, ತಿಂಗಳು ಅಂತ ತಗೊಳ್ಳಿ, ಯಾವ ರೀತಿಯ ಪರಿಣಾಮ ಬೀರುತ್ತೆ? ನಾನು ಈ ಒಂದು ಚರ್ಚೆನ ಸೌಜನ್ಯ ವಶಿಷ್ಠ ಅವರಿಂದನೇ ಶುರು ಮಾಡ್ತೀನಿ. ಇವರು ಮನೋವೈದ್ಯೆ, ಹಾಗಾಗಿ ನಾನು ಇವರು ಕೇಳ್ತೀನಿ, ಮೇಡಮ್ ನೀವು ಗಮನಿಸಿರೋ ಅಂಥದ್ದು ಏನು? ನೀವು ಈ ರೀತಿಯ ಪ್ರಕರಣಗಳನ್ನ ನೋಡಿದ್ದೀರಾ? ಈ ವರ್ಕ್ ಫ್ರಮ್ ಹೋಮು, ಲಾಕ್ಡೌನು ಈ ಒಂದು ಅವಧಿಯಲ್ಲಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆಯಾ? ಸರ್, 45% ಅಷ್ಟು ಜನ ಆಯ್ತಾ ಈ ವರ್ಕ್ ಫ್ರಮ್ ಹೋಮಿಂದ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಹೆಚ್ಚಿನ ಸ್ಟ್ರೆಸ್ಸಿಗೆ ಒಳಗಾಗ್ತಿದ್ದಾರೆ ಸರ್. ಯಾಕೆ ಅಂತ ಹೇಳಿದರೆ, ಒಂದು ಇದನ್ನು ಅಂಶವನ್ನು ಬದಿಲಿಟ್ರೆ ಒಂಟಿತನ ಅನ್ನೋದು ಲೋನ್ಲಿನೆಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಇಂದ ಏನಾಗಿದೆ, ಸೋಷಿಯಲ್ ಇಂಟರಾಕ್ಷನ್ ಕಂಪ್ಲೀಟ್ ನಲ್ಲಿಫೈ ಆಗಿಬಿಟ್ಟಿದೆ. ಮತ್ತೆ ಇನ್ನೊಂದು ಏನಾಗಿದೆ, ಟೆಕ್ ಹಜಾರ್ಡ್ಸ್ ಇರುತ್ತೆ. ಇಷ್ಟೊಂದು ಇವಾಗ ಇಂಟರ್ನೆಟ್ ಸ್ಲೋ ಡೌನ್ ಇರುತ್ತೆ, ಅಥವಾ ಯಾವಾಗ ದೇರ್ ಅನೇಬಲ್ ಟು ಕನೆಕ್ಟ್, ಸೊ ಅದೊಂದು ಪ್ರೆಷರ್ ಒಳಗಾಗ್ತಾರೆ. ಸೊ ಈ ತರ ವೇರಿಯಸ್ ಆಸ್ಪೆಕ್ಟ್ಸ್ ಇದೆ. ಮತ್ತೆ ಇನ್ನೊಂದಾಗಿದೆ, ಡೊಮೆಸ್ಟಿಕ್ ವೈಲೆನ್ಸ್ ಹೆಚ್ಚಾಗಿದೆ. ಎಷ್ಟೋ ಜನ ಹೆಣ್ಮಕ್ಳು ಫಿಸಿಕಲ್ ಅಬ್ಯೂಸಿಗೆ ಒಳಗಾಗಿದ್ದಾರೆ, ವರ್ಬಲ್ ಅಬ್ಯೂಸಿಗೆ ಒಳಗಾಗ್ತಿದ್ದಾರೆ. ಸೊ ಈ ತರ ಡಿವೋರ್ಸ್ ರೇಟ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕಂತ ಅಂದ್ರೆ ತುಂಬಾ ಹೊತ್ತು ಗಂಡ ಹೆಂಡತಿರು ಇರ್ತಾರೆ, ಮನಸ್ತಾಪ ಹೆಚ್ಚಾಗುತ್ತೆ. ಮತ್ತೆ ಇನ್ನೊಂದೇನಾಗಿದೆ, ಮೊದಲು ಒಂದು ರೂಟೀನ್ ಇತ್ತು. ಈಗ ಬೆಳಗ್ಗೆ ಎದ್ರೆ 9 ಗಂಟೆಗೆ ನಾನು ಆಫೀಸ್ಗೆ ಹೋಗ್ಬೇಕು, 6 ಗಂಟೆಗೆ ವಾಪಸ್ ಬರ್ತೀನಿ ಅನ್ನೋದೊಂದು ರೂಟೀನ್ ಇತ್ತು. ಈಗೇನಾಗಿದೆ, ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ದರ್ ಎಕ್ಸ್ಪೆಕ್ಟೆಡ್ ಟು ಬಿ ಅಟೆಂಟಿವ್ 24/7. ಸೊ ಎಷ್ಟೋ ಜನ ಇನ್ಸೋಮೇನಿಯಕ್ಕೆ ಒಳಗಾಗ್ತಿದ್ದಾರೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಸರಿಯಾದ ಸಮಯಕ್ಕೆ. ಈಗೇನಾಗೋದು, ನಮ್ಮ ಮುಂಚೆ ಹೇಗಿರ್ತಿತ್ತು ಅಂದ್ರೆ ನಮ್ದು ಬೆಡ್ರೂಮ್ ಅಂದ್ರೆ ಮಲಗೋ ಸ್ಥಳ ಅಂತ ಇರ್ತಿತ್ತು. ಆ ಜಾಗಕ್ಕೆ ಹೋದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಒಂದು ಬ್ರೈನ್ ಸ್ಟಿಮ್ಯುಲೇಷನ್ ಇರ್ತಾ ಇತ್ತು, ನಿದ್ದೆ ಬರ್ತಾ ಇತ್ತು. ಇವಾಗ ಏನಾಗ್ತಿದೆ, ಬೆಡ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲೊಂದು ಯಾವುದೇ ತರ ಒಂದು ಡಿಸಿಪ್ಲಿನ್ ಇಲ್ಲ, ಸಿಸ್ಟಮ್ ಇಲ್ಲ. ಅದೇನಾಗತ್ತೆ, ಇನ್ಸೋಮೇನಿಯಾಕ್ ಒಳಗಾಗ್ತಿದ್ದಾರೆ. ಸೊ ಅವ್ರು ಬ್ರೈನ್ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ, ಇವಾಗ ನಾನು ಇನ್ನೂ ಕೆಲಸ ಮಾಡಬೇಕಾಗತ್ತೆ. ಆಮೇಲೆ ಏನಾಗುತ್ತೆ, ಈಗೇನಾಗಿದೆ, ಯಾರ ಒಡನಾಡುಗಳ ಇವಾಗೇನಾಗೋರು ಒಂದು ಕೊಲೀಗ್ಸ್ ಇರೋರು, ಏನೋ ಒಂದು ಆಫೀಸ್ ತಮಾಷೆ ನಡೆಯೋದು, ಅಥವಾ 15 ನಿಮಿಷಕ್ಕೊಂದು 1 ಅವರ್ಗೆ 15 ನಿಮಿಷಕ್ಕೊಂದು ಬ್ರೇಕ್ ತಗೊಳ್ಳೋರು, ಇದು ಯಾವುದು ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮನೇಲೆ ಕೂತಿರ್ತಾರೆ. ಇನ್ನೊಂದು ಹೇಳ್ತಾರೆ, ಸೆಲ್ಫ್ ಲವ್ ಅಂತ ನಾವು ಹೇಳ್ತೀವಿ. ನಾವು ಯಾವಾಗಲೂ ಒಂದು ವೆಲ್ ಡಿಸಿಪ್ಲಿನ್ ಆಗಿ, ಗ್ರೂಮ್ಡ್ ಆಗಿ, ವಿ ಯೂಸ್ ಟು ಗೋ ಟು ಆಫೀಸ್. ಇವಾಗಾದ್ರೆ ಯಾವಾಗಲೋ ಒಂದ್ಸತಿ ಯಾವಾಗ ಬೇಕೋ ಅವಾಗ ಸ್ನಾನ ಮಾಡ್ತೀವಿ, ಯಾವಾಗ ಬೇಕೋ ತಿಂಡಿ ತಿಂತೀವಿ, ಒಂದು ರೂಟೀನೇ ಇಲ್ಲ. ಸೊ ಈ ಥರ ಇದೆಲ್ಲ ಆಗಿ ಎಷ್ಟೋ ಒಂದು ರೊಟೀನಲ್ಲೇ ಒಂದು ಸ್ಕೆಡ್ಯೂಲ್ ಇಲ್ಲ, ಇದೆಲ್ಲ ಒಂದು ವ್ಯತ್ಯಾಸ ಆಗಿ ಎಷ್ಟೋ ಮಾನಸಿಕವಾಗಿ ಎಷ್ಟೋ ಜನ ಖಿನ್ನತೆಗೆ ಒಳಗಾಗ್ತಿದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್ ಇನ್ಕ್ರೀಸ್ ಆಗಿದೆ, ಲೋನ್ಲಿನೆಸ್, ಒಂಟಿತನ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಫಿನಾನ್ಷಿಯಲ್ ಕ್ರೈಸಿಸ್, ಈಗೇನಾಗ್ತಿದೆ, ಸಂಬಳ ಕೂಡ ಅಷ್ಟು ಕೊಡ್ತಾ ಇಲ್ಲ. ಈಗೇನಾಗ್ತಿದೆ, 25% ಕಟ್ ಮಾಡ್ತಿದ್ದಾರೆ, 15% ಕಟ್ ಮಾಡ್ತಿದ್ದಾರೆ. ದೋ ದ ಪ್ರೊಡಕ್ಟಿವ್ ರೇಟ್ ಇಸ್ ಹೈ ಕಂಪ್ಯಾರಿಟಿವ್ಲಿ ಟು ವೆನ್ ದೇ ಯೂಸ್ ಟು ವರ್ಕ್ ಇನ್ ದ ಆಫೀಸ್. ಸೊ ಈಗ ಆಫೀಸ್ಗಳಲ್ಲಿ ಎಷ್ಟೋ ಹೆಚ್ಚು ಲಾಭ ಮಾಡ್ಕೋತಿದ್ದಾರೆ. ಈಗ ಅವ್ರಿಗೆ ಕ್ಯಾಬ್ ಕಮ್ಯೂಟಿಂಗ್ ಇದಿಲ್ಲ,
ಸೊ ಆಮೇಲೆ ಬಾಡಿಗೆ ಬೇರೆ ಬೇರೆ bills ಕಟ್ಟಬೇಕಾಗಿದೆ. ಸೊ ಹ್ಯೂಮನ್ ರಿಸೋರ್ಸ್ ಅರ್ಧಕ್ಕರ್ಧ ಕಟ್ ಮಾಡಿದ್ದಾರೆ. ಇವಾಗ ಅಲ್ಲೋಗಿ ಕೆಲಸ ಮಾಡೋ ಕೆಲಸದವ್ರು ಇಲ್ಲ, ಕ್ಯಾಬ್ ಡ್ರೈವರ್ಸ್ಗಳಿಲ್ಲ, ಕ್ಯಾಂಟೀನ್ ಇಲ್ಲ, ಮತ್ತೊಂದಿಲ್ಲ, ಕಾಫಿ ವಗೇರಾ ಖರ್ಚುಗಳಿಲ್ಲ. ಆದ್ರೂ ಕೂಡ ಕಂಪನಿಯವರು ಹೆಚ್ಚು ಪ್ರೊಡಕ್ಟಿವ್ ಮಾಡಿಕೊಂಡ್ರು ಕೂಡ ಯಾರ ಎಂಪ್ಲಾಯೀಸ್ಗೆ ಕಡಿಮೆ ಸಂಬಳ ಕೊಡ್ತಿದ್ದಾರೆ. ಸೊ ದೇರ್ ಇಸ್ ಅ ಫಿನಾನ್ಷಿಯಲ್ ಇಂಬ್ಯಾಲೆನ್ಸ್ ಆಸ್ ವೆಲ್. ಆಮೇಲೆ ಏನಾಗ್ತಿದೆ, ಮಕ್ಕಳು ಕೂಡ ಹೆಚ್ಚಿಗೆ ಹೆಚ್ಚಿನ ಒತ್ತಡಕ್ಕೆ ಹೋಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ತಂದೆ ತಾಯಿಗಳು ಅವರ ಪ್ರೆಷರ್ ಏನಿದೆ, ಆ ಒತ್ತಡ ಏನಿದೆ, ಅದನ್ನ ತಮ್ಮ ಮಕ್ಕಳ ಮೇಲೆ ಹೇರಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಓಕೆ, ಎಷ್ಟೋ ಜನ ಮಕ್ಕಳಿಗೂ ವರ್ಬಲ್ ಅಬ್ಯೂಸ್ಮೆಂಟ್ ಆಗ್ತಿದೆ. ಅಲ್ಲ ಹರ್ಷಿತಾ ಅವರೇ, ಇಷ್ಟೆಲ್ಲ ಹೇಳಿದ್ರು ಸೌಜನ್ಯ ಅವರು, ನಿಮಗೆ ನಿಮ್ಮ ಅನುಭವ ಹೇಳಿ. ನೀವು ಟೆಕ್ಕಿಯಾಗಿ ಕೆಲಸ ಮಾಡ್ತೀರಿ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ ಅಂತ ಮೋಹನ್ ದಾಸ್ ಪೈ ಅವ್ರು ಹೇಳ್ತಾರೆ. ಯಾಕಂದ್ರೆ ಆಫೀಸಲ್ಲಿ ಎಕ್ಸ್ಪೆಕ್ಟೇಷನ್ ಆ ಥರ ಇದೆಯಲ್ಲ, ಹೆಂಗಿದ್ರು ಮನೇಲಿದ್ದೀರಾ, ಆ ಲ್ಯಾಪ್ಟಾಪ್ ಆನ್ ಇರಿ, ಕನೆಕ್ಟೆಡ್ ಇರಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಬಟ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ಅನುಭವ ಹೇಗಿತ್ತು, ಹೇಗಿದೆ? ಹೇಗಿದೆ ಅಂದ್ರೆ ಹೇಳಂಗಿಲ್ಲ. ಒನ್ ಲೈಫ್ ವಿ ಹ್ಯಾವ್ ಟು ಲಿವ್, ಫಾರ್ ದ್ಯಾಟ್ ವಿ ಹ್ಯಾವ್ ಟು ಸರ್ವೈವ್ ಅಂಡ್ ವಿ ಹ್ಯಾವ್ ಟು ಸಸ್ಟೈನ್. ಈಗ ವ್ಯಕ್ತಿಗ ಎಲ್ಲರೂ ಜೀವನ ಡೈವೋರ್ಸ್ ಆಗ್ತಾ ಇಲ್ಲ, ಎಲ್ಲರಿಗೆ ಈ ತರ ಕಷ್ಟ ಆ ತರ ಕಷ್ಟ ಇಲ್ಲ. ನಮ್ಗೆ 2 ಹೆಣ್ಮಕ್ಳಿದೆ, ಅವ್ರದ್ದು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ನಾನಿಲ್ಲ ಅಂದ್ರೆ ಅವ್ರನ್ನ ಯಾರು ನೋಡೋದು? ಮನೆ ಕೆಲ್ಸಕ್ಕೆ ಯಾರು ಬರ್ತಾ ಇಲ್ಲ, ನಾವೇ ಅದನ್ನು ನೋಡ್ಬೇಕು. ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಲೇಬೇಕು, ಅವ್ರನ್ನ ನಾವು ಮ್ಯಾನೇಜ್ ಮಾಡ್ಬೇಕು. ಅಡ್ಗೆ, ನಾಯಿ, ಎಲ್ಲಾ ಕೆಲಸ ನಾನೇ ನೋಡ್ಬೇಕು. ಇದು ಪ್ರಕಾರ ನಾವು ನೋಡ್ತೀವಿ ಅಂದ್ರೆ ಇಟ್ ಈಸ್ ಅ ಸ್ಟ್ರೆಸ್. ಬಟ್ ಅಕಾರ್ಡಿಂಗ್ ಟು, ಇಫ್ ಐ ಡೋಂಟ್ ಗಿವ್ ಮೈ 100% ಟು ದ ಫ್ಯಾಮಿಲಿ, ಬೀಯಿಂಗ್ able to provide, it is not correct. I have to give them, I have to, stress is there, 100% is there. We are not able to sleep, we are not getting a salary what we used to get. Idu ella ide andru sahano we have to adjust to our things. What if we are not there? ನಾವು ಏನಾದ್ರೂ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಮಕ್ಕಳನ್ನ ಯಾರು ನೋಡ್ತಾರೆ? ಯಾವ್ದು ಕ್ರಚ್ ಇಲ್ಲ, ಯಾವ್ದು ಆನ್ಲೈನ್ ನೋಡಕ್ಕೆ ಹಿಂದೆ ಯಾರು ಇಲ್ಲ. How they will survive? Who will see them? We can't call our relatives, we can't call anybody. ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕು? ಸೊ ವರ್ಕ್ ಫ್ರಮ್ ಹೋಮ್ ಇಸ್ ಡೆಫಿನೆಟ್ಲಿ ಅ ಗುಡ್ ಆಪ್ಷನ್. ಬೇರೆ ಕಂಟ್ರೀಸ್ ಸ್ಲೋಗನ್ ಇದೆ, ಸ್ಟೇ ಹೋಮ್ ಸೇವ್ ಲೈಫ್. ಯಾಕೆಂದ್ರೆ ಬಿಕಾಸ್ ದೇ ವಾಂಟ್ ಟು ಸೇವ್ ದೇರ್ ಲೈಫ್ ಅಂಡ್ ಆರ್ ಲೈಫ್. ಬೇರೆ ಬೇರೆ ಕಂಟ್ರಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎನಿಬಡಿ ಸೋ ಕ್ರಿಟಿಕಲ್, ಡೋಂಟ್ ಈವನ್ ಗೆಟ್ ದಮ್ ಟು ಹಾಸ್ಪಿಟಲ್. ಯಾಕೆಂದ್ರೆ ದೇ ಡೋಂಟ್ ವಾಂಟ್ ದೋಸ್ ಪೀಪಲ್ ಟು ಕಮ್ ಟು ಹಾಸ್ಪಿಟಲ್ ಬಿಕಾಸ್ ದೇ ಕೆನಾಟ್ ಹೆಲ್ಪ್. ಇಷ್ಟೊಂದು ಕೊರೋನಾ ವೈರಸ್ ಅಲ್ಲಿ ಎಷ್ಟೊಂದು ಎಫೆಕ್ಟ್ ಆಗ್ತಾ ಇದೆ, ಅದು ಎಲ್ಲ ನಾವು ನೋಡ್ಲೇಬೇಕು. ವಿ ಕಾಂಟ್ ಇಗ್ನೋರ್ ಆಲ್ ದೋಸ್ ಆಸ್ಪೆಕ್ಟ್ಸ್. ದ ಆಸ್ಪೆಕ್ಟ್ ಇಸ್, ಇಫ್ ವಿ ಆರ್ ನಾಟ್ ದೇರ್, ನಾವು ನೋಡಿಲ್ಲ, ಯಾರು ನೋಡ್ಬೇಕು? ಬೇರೆ ಯಾರು ಬಂದು ಸಹಾಯ ಮಾಡ್ತಾರೆ? ದೇರ್ ಇಸ್ ನೋ ಬಡಿ ಅದರ್ ದೆನ್ ವಿ ಹ್ಯಾವ್ ಟು ಗಿವ್. ಒನ್ ಟೈಮ್ ನಮ್ಗೇನೋ ಸ್ಟ್ರೆಸ್ ಆಗತ್ತೆ, ವಿ ಆಲ್ಸೋ ಥಿಂಕ್ ವಿ ನೀಡ್ ಅ ಬ್ರೇಕ್. ಎಲ್ಲಿ ಆದ್ರೂ ಹೋಗೋಣ, ಹೊಸ ವರ್ಷ ಆಯ್ತು, ಎಲ್ಲಿ ಹೋಗೋಣ, ಏನಾದ್ರೂ ಮಾಡ್ಬೇಕು, ಹೋಗ್ಬೇಕು ರಿಲೇಟಿವ್ಸ್ ಹತ್ರ. ಬಟ್ ವಿ ಆರ್ ಕಂಟ್ರೋಲಿಂಗ್ ಅವರ್ ಸೆಲ್ಫ್, ಪರ್ಸನಲ್ ಇಮೋಷನ್ಸ್ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ. ಈ ಟೈಮ್ ಅಲ್ಲಿ ನಾವು ಇದು ಮಾಡಿಲ್ಲ ಅಂದ್ರೆ ಹೂ ವಿಲ್ ಸಿ ಅವರ್ ಫ್ಯೂಚರ್ ಇಫ್ ವಿ ಆರ್ ನಾಟ್ ದೇರ್? ರೈಟ್. ನೀವು ಹೇಳೋ ಪಾಯಿಂಟ್ ಎಲ್ಲ ವೈಯಕ್ತಿಕವಾಗಿ ವಾಟ್ ಯು ಆರ್ ಸೇಯಿಂಗ್ ಕರೆಕ್ಟ್ ಇದೆ. ನಾವು ಮನೆಯಲ್ಲಿರೋದೇ ಬೆಸ್ಟರು, ಸ್ಟೇ ಹೋಮ್ ಸೇವ್ ಲೈಫ್, ಸ್ಟೇ ಹೋಮ್ ಸ್ಟೇ ಸೇಫ್, ಆಲ್ ಆಫ್ ದ್ಯಾಟ್ ಇಸ್ ಗುಡ್. ಬಟ್ ಈಗ ಎಲ್ಲ ಸ್ಲೋ ಆಗಿ ನಾರ್ಮಲ್ ಹತ್ರ ಬರ್ತಾ ಇದೆ. ನ್ಯೂ ನಾರ್ಮಲ್ ಅಲ್ಲ, ಓಲ್ಡ್ ನಾರ್ಮಲ್. ನ್ಯೂ ನಾರ್ಮಲ್ ಇತ್ತು, ಆ ನ್ಯೂ ನಾರ್ಮಲಿನ ಒಂದು ಪಾರ್ಟು ಇಲ್ಲಿ ಬರುತ್ತೆ, ಮಾಸ್ಕ್ ಗೀಸ್ಕೆಲ್ಲ ಹಾಕೊಂಡೇ ಹೊರಗೆ ಬರಬೇಕು. ಬಟ್ ಬೇರೆ ಎಲ್ಲ ಬಿಸ್ನೆಸಸ್ ಶುರು ಆಗಿದೆ. ಫಾರ್ ಎಕ್ಸಾಂಪಲ್ ಪ್ರದೀಪ್ ಅವರಿದ್ದಾರೆ ನನ್ನ ಜೊತೆ ಸ್ಟುಡಿಯೋನಲ್ಲಿ. ಇವರು ಬೇರೆ ಬೇರೆ IT ಕಾಂಪ್ಲೆಕ್ಸಸ್, IT ಕಂಪನೀಸ್ಗೆ ಬೇರೆ ಬೇರೆ ರೀತಿಯ ಸರ್ವಿಸಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಕಾಫಿ ವೆಂಡಿಂಗ್ ಸೊಲ್ಯೂಷನ್ಸ್ ಹಿ ಪ್ರೊವೈಡ್ಸ್. ಅವರಿಗೆ ಆಗಿರೋಂಥ ಅನುಭವ, ಓಕೆ ಎಲ್ಲರೂ ಲಾಕ್ಡೌನ್ನಲ್ಲಿದ್ವಿ, ದಟ್ಸ್ ಫೈನ್. ಬಟ್ ಇವಾಗ ಎಲ್ಲ ಸಹಜ ಸ್ಥಿತಿಗೆ ಬರಬೇಕಾದ್ರೆ ಪ್ರದೀಪ್ ಅವರೇ, ನೀವು ಗಮನಿಸಿರೋಂಥ ಬದಲಾವಣೆಗಳೇನು, ನಿಮ್ಮ ಜೀವನದಲ್ಲೇ ಆಗಿರುವಂಥ ಸಂಕಷ್ಟಗಳೇನು? ಅದಕ್ಕಿಂತ ಮುಂಚೆನೇ ನಮ್ದು ಹೇಗಿತ್ತು ಅಂದರೆ IT ಇಂಡಸ್ಟ್ರಿಯಲ್ಲಿ ಡಿಪೆಂಡ್ ಆಗಿರೋ ವೆಂಡರ್ಗಳು, ನಾಟ್ ಓನ್ಲಿ ಮೀ, ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 8 ಲಕ್ಷ ಜನ IT ಮೇಲೆ ಡಿಪೆಂಡ್ ಆಗಿದ್ವಿ. ಕಾಫಿ ಇಂಡಸ್ಟ್ರಿ ಮತ್ತು ಈ ಹೋಟೆಲ್ ಇಂಡಸ್ಟ್ರಿ, ಫುಡ್ ಪ್ರೊವೈಡರ್ ನಾವೇನು ಪ್ರೊವೈಡ್ ಮಾಡ್ತೀವಿ, ನಮ್ಮವರೇ ಹೆಚ್ಚು ಕಮ್ಮಿ 2 ಲಕ್ಷ ಜನ ನಾವು IT ಮೇಲೆ ಡಿಪೆಂಡ್ ಆಗಿದ್ವಿ. ಅದಲ್ದಲ್ಲೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಹೌಸ್ ಕೀಪಿಂಗು, ಸೆಕ್ಯೂರಿಟಿ, ಇವರೆಲ್ಲ ಸೇರಿಬಿಟ್ಟು ಹೆಚ್ಚು ಕಮ್ಮಿ 5 ರಿಂದ 6 ಲಕ್ಷ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದು. ಎಲ್ಲರದು ಹೆಂಗಾಯ್ತು ಅಂದರೆ, ಹೋಗ್ತಿದ್ದ ಗ್ರಾಫು ಸ್ಲೈಡ್ ಆಗಲಿಲ್ಲ, ಸೀದಾ ಟಪಾರ್ ಅಂತ ಕೆಳಗಡೆ ಬಿದ್ದೋಗಿದೆ. ಟಪಾರ್ ಅಂತ ಕೆಳಗಡೆ ಬಿದ್ದು ಯಾವ ಥರ ಆಗಿದೆ ಅಂದರೆ, ಎಲ್ಲ ಎಂಪ್ಲಾಯ್ ಯಾರಿಗೂ ಕೆಲಸ ಇಲ್ಲ. ಈ 6 ಲಕ್ಷ ಜನ ಏನಿದ್ರು, 6 ಲಕ್ಷ ಜನ ಯಾರಿಗೂ ಕೆಲಸ ಇಲ್ಲ.
ಅವ್ರು ಯಾರ್ಯಾರು ಎಲ್ಲೆಲ್ಲಿ ಮನೆ ಮಾಡ್ಕೊಂಡಿದ್ರು ಅವರೆಲ್ಲರೂ ವೆಕೇಟ್ ಮಾಡ್ಕೊಂಡು ಊರಿಗೆ ಹೋಗಿದ್ದಾರೆ. ಅವ್ರು ಊರಿಗೆ ಹೋಗಿರೋದ್ರಿಂದ 6 ಲಕ್ಷ ಮನೆಗಳು ಖಾಲಿಯಾಗಿದೆ ಬೆಂಗಳೂರಲ್ಲಿ. ಇವತ್ತು ಬೆಂಗಳೂರಿನ ಟ್ರಾಫಿಕ್ ನೋಡಿದ್ರೆ ನೀವು ಗಮನಿಸ್ಬೋದು 40% ಜನನೇ ಇಲ್ಲ. ಇದರಿಂದ ಇಂಪ್ಯಾಕ್ಟ್ ಆಗಿರೋದು ಓಲಾ ಊಬರ್. ಇವತ್ತು 90% ಓಲಾ ಊಬರ್ ಓಡ್ತಾ ಇಲ್ಲ. ಈ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯವರು ಯಾರ್ಯಾರು ಕಂಪ್ನಿಗೆ ಅಟ್ಯಾಚ್ ಮಾಡಿದ್ರು ಅವರೆಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ಹೋಗ್ಬಿಟ್ಟು RTOಗೆ ಗಾಡಿಗಳನ್ನ ಸರೆಂಡರ್ ಮಾಡಿದ್ದಾರೆ. ಅಲ್ಲ, ಇದೊಂಥರ ಲಿಂಕ್ ಅಲ್ವಾ ಪ್ರದೀಪ್ ಅವರೇ? ಯಾಕಂದ್ರೆ ಒಂದು ಕಂಪನಿ ಕಟ್ತಾರೆ ಅಂದ್ರೆ ಆ ಕಂಪನಿಗೆ ಜನ ಬರ್ತಾರೆ ಅಂತ ಒಬ್ರು ಹೋಟೆಲ್ ತೆಗಿತಾರೆ, ಇಲ್ಲಿ ಜನ ಬರ್ತಾರೆ ಅಂದ್ಬಿಟ್ಟು ಒಬ್ರು PG ಮಾಡ್ತಾರೆ, ಇನ್ನೊಬ್ರು ಅಪಾರ್ಟ್ಮೆಂಟ್ ಮಾಡ್ತಾರೆ. ಈ ತರದ ಒಂದಕ್ಕೊಂದು ಡಿಪೆಂಡೆಂಟ್ ಆಗಿರುವಂತಹ. ರೈಟ್, 100% ನಿಖಿಲ್. ಇದ್ರ ಜೊತೆಗೆ ನಾವು ಚಿಕ್ಕ ಪುಟ್ಟ ವೆಂಡರ್ಸ್, ಚಿಕ್ಕ ಪುಟ್ಟ ಹೋಟೆಲ್ ಸರ್ 3500 ಹೋಟೆಲ್ ಕ್ಲೋಸ್ ಆಗಿದೆ ಇವತ್ತು ಬೆಂಗಳೂರಲ್ಲಿ. ಚಿಕ್ಕ ಪುಟ್ಟ ಹೋಟೆಲಿಂದ ಹಿಡಿದು ದೊಡ್ಡ 100-200 ರೂಮ್ಗಳು ಮಾಡಿರೋ ಹೋಟೆಲ್ ತನಕ ನಾವು ಲೆಕ್ಕ ತಗೊಂತ ಹೋದ್ರೆ 3500 ಹೋಟೆಲ್ಗಳು ಕ್ಲೋಸ್ ಆಗಿದೆ. ನಮಗೆ ಮಾತ್ರ ಕಷ್ಟ ಬಂದಿದೆ ಅಂತಲ್ಲ, ಈಗ ಬಿಲ್ಡರ್ಗಳು ದೊಡ್ಡ ಬಿಲ್ಡರ್ಸ್, ಈಗ ಯಾರ್ಯಾರು IT ಗಳಿಗೆ ರೆಂಟ್ ಔಟ್ ಮಾಡಿದ್ದಾರೆ ಲ್ಯಾಂಡ್ ಲಾರ್ಡ್ಸು ಎಲ್ಲ ಖಾಲಿಯಾಗಿದೆ. ಕೆಲವು IT ಅವರಂತೂ ಬಿಲ್ಡಿಂಗ್ನೇ ಹ್ಯಾಂಡ್ ಓವರ್ ಮಾಡ್ತಾರೆ, ನಾವು ಪರ್ಮನೆಂಟಾಗಿ ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತ. ಈ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಈ ಎಲ್ಲರಿಗೂ ತೊಂದರೆ ಆಗೋದಲ್ದಲೆ ಇನ್ನೊಂದು ಏನಾಗಿದೆ ಅಂದರೆ ಲೇಬರ್ ಲಾಗಳೇನು ಫಾಲೋ ಆಗಲ್ಲ. 24 ಗಂಟೆ ಎನಿ ಟೈಮ್ ಯಾರಿಗೆ ಬೇಕಾದ್ರೂ ಫೋನ್ ಮಾಡ್ತಾರೆ, ಕೆಲಸ ಮಾಡಿಸ್ಕೊತಾರೆ. ಈಗ ಡಿಪೆಂಡ್ ಆಗಿರೋರ್ದು ಭವಿಷ್ಯ ಏನು? ಈಗ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಂತೂ ಕ್ರಿಯೇಟ್ ಮಾಡಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದವರಿಗೆ ಇವಾಗ ಆಲ್ರೆಡಿ ಈಗ ಮೊರಟೋರಿಯಂ ಪೀರಿಯಡ್ ಮುಗಿತು, ಎಲ್ಲ ಮುಗೀತು. ಈಗ ಬ್ಯಾಂಕಿಂದ ಹರಾಸ್ಮೆಂಟ್ ಸ್ಟಾರ್ಟ್ ಆಗಿದೆ. ಹೌದು, ಬ್ಯಾಂಕಿಂದ ಹರಾಸ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಲ್ಲರಿಗೂ ಸ್ಟಾರ್ಟ್ ಆಗಿದೆ, ಎಲ್ಲ ಇಂಡಸ್ಟ್ರಿಗೂ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇದರಿಂದ ಹೊಡ್ತಾ ಬಿದ್ದವರಿಗೆ ತುಂಬ ಹೈಲಿ ಎಫೆಕ್ಟ್ ಆಗಿಬಿಟ್ಟಿದೆ. ಇದು ಇವತ್ತಿನ ಪರಿಸ್ಥಿತಿ. ಓಕೆ, PC ರಾವ್ ಅವ್ರಿಗೊಂದು ಪ್ರಶ್ನೆ. ಇವತ್ತು ನಿಮ್ಮ ಸಂಘ ಒಂದು ಪತ್ರ ಬರೆದಿದ್ದೀರಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೀರಿ. ವರ್ಕ್ ಫ್ರಮ್ ಹೋಮನ್ನು ನಿಲ್ಲಿಸಿ ಹಂತವಾಗಿ ಶುರು ಮಾಡಿ ವರ್ಕ್ ಫ್ರಮ್ ಆಫೀಸ್ ಅಂತ ಕೇಳಿಕೊಂಡು ನೀವೊಂದು ಮನವಿ ಮಾಡಿದ್ದೀರಿ. PC ರಾವ್ ಅವರೇ, ಪ್ರಶ್ನೆ ಇರೋದಿಷ್ಟೇ, ಡಿಸೆಂಬರಲ್ಲಿ ಏನಿತ್ತು ಪರಿಸ್ಥಿತಿ, ಜನವರಿಯಲ್ಲೂ ಹಾಗೆ ಇದೆ, ಏನು ಬದಲಾವಣೆ ಆಗಲಿಲ್ಲ. ಬಟ್ ಈ ಒಂದು ನಿರ್ಧಾರ ಮಾತ್ರ ಬದಲಾವಣೆ ಆಗಬೇಕು ಅಂತ ನಿಮ್ಮ ನಿರೀಕ್ಷೆ, ಅಪೇಕ್ಷೆ ಏನಿದೆ, ಇದು ಎಷ್ಟು ಸರಿ ಅಂತ ಹರ್ಷಿತಾ ಅಂತ ಸಾಕಷ್ಟು ಟೆಕ್ಕಿಗಳು ಕೇಳುವಂತ ಸಾಧ್ಯತೆ ಇರುತ್ತೆ. PC ರಾವ್ ಅವರೇ, ಏನು ಹೇಳ್ತೀರಿ ಅದಕ್ಕೆ? ನೋಡಿ, ವರ್ಕ್ ಫ್ರಮ್ ಹೋಮ್ ಅನ್ನೋದು IT ಕಂಪನಿಯ ಕಾನ್ಸೆಪ್ಟ್ ಅಲ್ಲ. ವರ್ಕ್ ಫ್ರಮ್ ಹೋಮ್ ಅನ್ನೋದು ಕಾನ್ಸೆಪ್ಟ್ ಇವಾಗ COVID-19 ಬಂದ ಮೇಲೆ ಮಾತ್ರ ಬಂತು. ಅವರನ್ನು ನಂಬಿಕೊಂಡು ಸುಮಾರು 8 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ IT ಕಂಪನಿಯನ್ನು ನಂಬಿಕೊಂಡು. IT ಕಂಪನಿಯಲ್ಲಿ ಕಂಪನಿಯವರಿಗೆ 8 ಅವರ್ 10 ಅವರ್ ಕೆಲಸ ಮಾಡುದು ಇವತ್ತು ಮನೆಯಲ್ಲಿ 16 ಅವರ್ ಕೆಲಸ ನಡೆಸ್ತಾ ಇದ್ದಾರೆ. IT ಪ್ರೊಫೆಷನಲ್ಲೇ ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಉಪಾಯ ಇಲ್ಲ, ಅವರಿಗೆ ಹೊಸ ಉದ್ಯೋಗನ ಕ್ಷೇತ್ರ ಸ್ಟಾರ್ಟ್ ಆಗಲಿಲ್ಲ. ಇವತ್ತು ಒಂದು ವರ್ಷಕ್ಕೆ 90 ಲಕ್ಷ ಜನ ಇಡೀ ಇಂಡಿಯಾದಲ್ಲಿ ಗ್ರಾಜುಯೇಟ್ ಆಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಆಗುವಂತ ಒಂದೇ ಒಂದು ಗ್ರಾಜುಯೇಟ್ಗೆ ಹೊಸ ಅಪಾಯಿಂಟ್ಮೆಂಟ್ ಸಿಕ್ಕಿದ IT ಕಂಪನಿಯಲ್ಲಿ ಆದರೂ ಇವತ್ತು ಅವರು ನಿರುದ್ಯೋಗಿಗಳಾಗಿದ್ದಾರೆ. ಹೊಸ ಗ್ರಾಜುಯೇಟ್ ಆದವರು ಯಾರಿಗೂ ಉದ್ಯೋಗ ಇಲ್ಲ. ಕೆಲಸ ಮಾಡ್ತಿದ್ದವರು ಅವ್ರಿಗೆ ಮನೇಲಿ ಕೂತ್ಕೊಂಡ್ರೆ ಸಂಬಳ ಬರುತ್ತೆ, ಅವ್ರು ಹ್ಯಾಪಿ ಆಗಿರ್ತಾರೆ. IT ಕಂಪನಿಯವರು ತಮ್ಮ ಸ್ವಾರ್ಥವನ್ನು ಮಾತ್ರ ನೋಡಬಾರ್ದು. ಅವರ ಸ್ವಾರ್ಥದ ಜೊತೆ ಬೇರೆಯವ್ರಿಗೆ ಏನು ಲಾಭ ನಷ್ಟ ಆಗಿದೆ ಅನ್ನೋದನ್ನು ಗಮನಿಸಿದ್ರೆ ಬಹುದೊಡ್ಡ ಹೊಡೆತ ಆಗಿದೆ. ಕ್ಯಾಬ್ ಡ್ರೈವರ್ ಇರ್ಬೋದು, ಸೆಕ್ಯೂರಿಟಿ ಅವರು ಇರ್ಬೋದು, ಹೌಸ್ ಕೀಪಿಂಗ್ ಇರ್ಬೋದು, ಕ್ಯಾಟ್ರಿಂಗ್ ನವರು ಇರ್ಬೋದು, ಊಬರ್ ಓಲಾದವ್ರು ಇರ್ಬೋದು, PG ಓನರ್ ಇರ್ಬೋದು, ಮನೆ ಓನರ್ ಇರ್ಬೋದು. ಎಷ್ಟು ಜನಕ್ಕೆ ಎಷ್ಟು ಲಕ್ಷ ಲಾಸ್ ಆಗಿದೆ ಗೊತ್ತಾ? ಒಂದು ದಿನಕ್ಕೆ ಸುಮಾರು 30 ಕೋಟಿ ಸರ್ವಿಸ್ ನಲ್ಲಿಯೇ ವ್ಯಾಪಾರ ವ್ಯವಹಾರ ನಡೀತದೆ. ಸರ್ಕಾರಕ್ಕೆ ತಿಂಗಳಿಗೆ 100 ಕೋಟಿ ಸರ್ವಿಸ್ ಸೆಕ್ಟರ್ನವರು ತೆರಿಗೆ ಕಟ್ತಾ ಇದ್ದಾರೆ. ಎಷ್ಟು ಡೀಸೆಲ್ ಖರ್ಚು ಮಾಡಿ ಎಷ್ಟು ತೆರಿಗೆ ಕಟ್ತಾ ಇದ್ದಾರೆ ಟ್ರಾವೆಲ್ಸ್ ನವರು. ಖಂಡಿತ ಜೀವನದ ಜೊತೆ ನಾವು ಎಲ್ಲವನ್ನೂ ನೋಡ್ಬೇಕು, ಜೀವವನ್ನು ನೋಡ್ಬೇಕು, ಆರೋಗ್ಯದ ವಿಚಾರವನ್ನು ಗಮನ ಹರಿಸಬೇಕು, ಹಂತವಾಗಿ ಪ್ರಾರಂಭಿಸಬೇಕು. ಇವತ್ತು ಶಾಲೆಗೆ ಮಕ್ಕಳು ಹೋಗ್ಬೋದು, ಮದ್ವೆಗೆ ಹೋಗ್ಬೋದು, ಬಸ್ನಲ್ಲಿ ಊರಿಗೆ ಹೋಗ್ಬೋದು, ರೈಲ್ನಲ್ಲಿ ಪ್ರಯಾಣಿಸಬಹುದು ಅಂತ ಸಂದರ್ಭ ಬಂದಾಗ IT ಕಂಪನಿಯವ್ರಿಗೆ ಮಾತ್ರ ಅವ್ರದ್ದು ಮಾತ್ರ ಆರೋಗ್ಯನ ಬಹಳ ಮುಖ್ಯ. ಎಲ್ಲಾ ಜನರ ಆರೋಗ್ಯನೂ ಮುಖ್ಯನೇ. ಅದರಲ್ಲಿ ಏನು ವಿಶೇಷವಾಗಿ IT ಕಂಪನಿಯವರು ಮನೆಯಲ್ಲಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯತೆ ಇರುವುದರಿಂದ ಮನೆಯಲ್ಲಿ ವರ್ಕ್ ಮಾಡ್ತಾರೆ. ಇವತ್ತು IT ಕಂಪನಿಯವರು ಮನೆಯಲ್ಲಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಏನ್ ಮಾಡ್ತಾರೆ? ಬರ್ತಾ ಇರ್ಲಿಲ್ವಾ ಅವ್ರು IT ಕಂಪನಿಯವರು ಹೊರಗಡೆ? ನಮ್ಮ ಪ್ರಶ್ನೆ, ಇವತ್ತು ಅವ್ರಿಗೆ ಮನೇಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಕೆಲವು ಪ್ರಾಜೆಕ್ಟ್ ಗಳನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟು ಜನ ನೊಂದಿರ್ತಾರೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. 100 ಜನ IT ಕಂಪನಿಯಲ್ಲಿ 70 ಜನ IT ವರ್ಕರ್ಸ್ಗೆ ಮನೇಲಿ ಕೂತ್ಕೊಂಡು ವರ್ಕ್ ಮಾಡೋದು ಇಷ್ಟ ಇಲ್ಲ.
ಆದ್ರೆ ಅವರು ಬಾಯಿ ಬಿಟ್ಟು ಹೇಳಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಯಲ್ಲಿದ್ದಾರೆ. ಉದ್ಯೋಗ ಸೃಷ್ಟಿ ಆಗ್ಬೇಕು, IT ಕಂಪ್ನಿ ಇಂಪ್ರೂವ್ ಆಗ್ಬೇಕು, ಬೆಂಗಳೂರಿನಂತ ನಗರ ಕೂಡ ಇಂಪ್ರೂವ್ ಆಗ್ಬೇಕು, ನಮ್ಮ ಜೊತೆ ಎಲ್ರಿಗೂ ಕೆಲಸ ಇರಬೇಕು. ಏನಂದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳ್ತಾರೆ. ನನಗೂ ಗೊತ್ತು, ನನ್ನ ಸಂಬಂಧಿಕರೇ 6 ಜನ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬಹಳ ಶೋಚನೀಯವಾದ ಪರಿಸ್ಥಿತಿಯಲ್ಲಿದ್ದಾರೆ. ಮನೆಯಲ್ಲಿ ಎಷ್ಟು ಹೊತ್ತು ಅಂತ ಕುಳಿತುಕೊಳ್ತಾರೆ. ಅವರ ಆರೋಗ್ಯಕ್ಕೂ ಇದು ಖಂಡಿತ ಹಾಳಾಗ್ತದೆ. ಯಾರೇನು ಕೇಳಲಿ, 1 ವರ್ಷ ಮನೆಯಲ್ಲಿ ಕೂತ್ಕೊಂಡವರು ಮತ್ತೆ ಬಂದು ಉದ್ಯೋಗ ಮಾಡ್ಲಿಕ್ಕೂ ಬಹಳ ಕಷ್ಟ ಆಗ್ತದೆ ಅವರಿಗೆ ಕೂಡ. ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಅನ್ನುವಂತ ಮಾತನ್ನು ಹೇಳುತ್ತಾ ನಾನು ಇಷ್ಟನ್ನೇ ಕೇಳ್ತೇನೆ, ಹಂತ ಹಂತವಾಗಿ IT ಕಂಪನಿಯನ್ನು ಓಪನ್ ಮಾಡಬೇಕು. ಈಗ ಹರ್ಷಿತಾ ಅವರೇ, ಇಲ್ಲಿ ನಾನು ನಿಮಗೆ ಅಂದ್ರೆ ನಿಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋರ್ಗೆ ಆಗ್ತಿರೋ ಅಂತ ಒಂದಷ್ಟು ಸಮಸ್ಯೆಗಳನ್ನ ನಿಮ್ ಮುಂದಿಡ್ತೀನಿ. ನೀವ್ ಹೇಳಿ, ನಿಮ್ಮ ಜೀವನದಲ್ಲೂ ಆ ಥರ ಆಗ್ತಿದ್ಯಾ? ಇಫ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಸೇಮ್ ಥಿಂಗ್. ವೃತ್ತಿ ಜೀವನ ವೈಯಕ್ತಿಕ ಜೀವನನ್ನ ಬೇರೆ ಪಡಿಸುವಂತ ಅವಕಾಶನೇ ಇಲ್ಲ. ನೋ ಡಿಫರೆನ್ಸ್ ಬಿಟ್ವೀನ್ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್. ಹರ್ಷಿತಾ ಅವರೇ, ಡು ಯು ಎಕ್ಸ್ಪೀರಿಯನ್ಸ್ ದಿಸ್? ನಿಮ್ಗೆ ಈ ತರ ಅನ್ಸಿದ್ಯಾ? ಅಫ್ಕೋರ್ಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಏನಂದ್ರೆ ಪರ್ಸನಲ್ ಪ್ರೊಫೆಷನಲ್ ಇವಾಗ ಒಂದೇ ಆಗಿದೆ. ಏನಾದ್ರೂ ನಾವು ಕಾನ್ಫರೆನ್ಸ್ ಕಾಲ್ ಅಲ್ಲಿ ನಾವು ಸ್ಟಾಫ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಅವ್ರ ಆ ಟೈಮಲ್ಲಿ ಅಡ್ಗೆ ಮಾಡಿ ಹೋಗ್ಬೇಕು, ಇಲ್ಲ ಮಕ್ಳನ್ನ ನೋಡ್ಬೇಕು, ಏನಾದ್ರೂ ಅವ್ರದ್ದು ಒಂದಿರತ್ತೆ, ನಮ್ದು ಒಂದಿರತ್ತೆ, ಏನೇನೋ ಇರತ್ತೆ. ಅರ್ಲಿಯರ್ ಇಟ್ ವಾಸ್ ನಾಟ್ ಲೈಕ್ ದಿಸ್. ಒಂದು ಲಿಮಿಟೆಡ್ ಟೈಮ್ ಇರ್ತಾ ಇದ್ದು, ನಾನು ಆ ಟೈಮ್ಗೆ ಹೋಗಿ ಆಫೀಸ್ ಅಲ್ಲಿ ಕೆಲಸ ಮಾಡಿ ಬರ್ಬೇಕಾಗಿತ್ತು. ಇದು ಎಲ್ಲ ಇದೆ. ಬಟ್ ವಾಟ್ ಐ ಫೀಲ್, ಬಿಕಾಸ್ it is not a disease which you will go to office and nothing will happen, or you will sit at home and nothing will happen. It is a disease. It is a pandemic. It is a worldwide disease. ಯಾಕೆ ಎಲ್ಲ ಪ್ರಪಂಚ ಕ್ಲೋಸ್ ಆಗಂಗಿದೆ ಅಂದ್ರೆ ಒಂದ್ಸರಿ there is some basic. If you ask any doctor, they will definitely tell you it is a deadly disease. They will not tell you this is just a common disease, it's a flu. Nobody will say it. Iವಾಗ main andre we have to take precautions. We have to stay home. We have to stay. ನಾವು ನಮ್ಮ ಮಕ್ಕಳನ್ನ ನಮ್ಮ ಜೀವನನ ನಾವೇ ನೋಡ್ಬೇಕು. We cannot say just because cab driver is not earning, we have to go to work. That is not the thing. No, that definitely ಅಲ್ಲ. ಹೋಟೆಲ್ ಅವ್ರು ಇದ್ದಾರೆ, ಕ್ಯಾಬ್ ಅವ್ರಿಗೆ ತೊಂದರೆ ಆಗ್ತಿದೆ, ಆಟೋ ಅವ್ರಿಗೆ ತೊಂದರೆ ಆಗ್ತಿದೆ, ನೀವು ಆಫೀಸ್ಗೆ ಹೋಗ್ಬೇಕು ಅಂತಲ್ಲ. ಎಲ್ಲ ನಾರ್ಮಲ್ಗೆ ಬರಬೇಕಾದ್ರೆ ಹಂತ ಹಂತವಾಗಿ ಹೋಗೋದಕ್ಕೆ ಯಾಕೆ ಒಪ್ಪಿಗೆ ಇಲ್ಲ ಕೆಲವರಿಗೆ ಅನ್ನೋ ಪ್ರಶ್ನೆ ಅಷ್ಟೇನೆ. ಯಾಕಂದ್ರೆ ಇಲ್ಲಿ ಎಲ್ಲ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುವಂಥದ್ದು. ಇವತ್ತು ವೈರಸ್ ಇದೆ, ಕೊರೋನಾ ಇದೆ, ನೀವು ಮನೆಯಲ್ಲಿದ್ದೀರಿ, ನಿಮಗೆ ಕ್ಯಾಬ್ ಬೇಡ, ಆಟೋ ಬೇಡ. ನಾಳೆ ಒಂದು ದಿವಸ ವೆನ್ ಎವ್ರಿಥಿಂಗ್ ಇಸ್ ನಾರ್ಮಲ್, ವೆನ್ ಯು ಕಮ್ ಔಟ್, ಅವರು ಪ್ರತಿದಿನ ಸ್ಟ್ರೈಕ್ ಅಂತ ಕೂತ್ಕೊಂಡ್ಬಿಟ್ರೆ ನೀವು ಹೇಗೆ ಹೋಗ್ತೀರಿ? ಆ ಥರದ ಒಂದು ಪರಿಸ್ಥಿತಿನೂ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ನಾನು ಈಗ ಆ ಸೇಮ್ ಪ್ರಶ್ನೆನ ಸೌಜನ್ಯ ಅವ್ರಿಗೆ ಕೇಳ್ತೀನಿ. ವರ್ಕ್ ಲೈಫು ಮತ್ತು ಪರ್ಸ್ನಲ್ ಲೈಫ್ ನಡುವೆ ಒಂದು ಭಾಳ ದೊಡ್ಡ ಅಂತರ ಏನೂ ಉಳಿಲಿಲ್ಲ. ಮನೆಯಲ್ಲಿರೋದ್ರಿಂದ ಎನಿ ಟೈಮ್ ಲಾಗಿನ್ ಆಗಿರಿ, ಎನಿ ಟೈಮ್ ರೆಸ್ಪಾಂಡ್ ಮಾಡಬೇಕು ನೀವು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕಂಪನಿಗಳಲ್ಲೂ ಇದೆ. ಹಾಗಾಗಿ ಅದರ ಪ್ರೆಷರ್ ಮತ್ತೆ ಅದರ ಪರಿಣಾಮ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೌಜನ್ಯ ಅವರೇ? ಈಗ ಏನಾಗ್ತಿದೆ, ನಾನು ಅದನ್ನೇ ಹೇಳಿದೆ, ಈಗ ಬಹಳಷ್ಟು ಜನ ಇನ್ಸೋಮಿನಿಯಾಕ್ಕೆ ಒಳಗಾಗ್ತಿದ್ದಾರೆ. ಪ್ರೆಷರು, ಸ್ಟ್ರೆಸ್ಸು, ಆಂಗ್ಸೈಟಿ ಇದೆಲ್ಲ ನೋಡಕ್ ಹೋಗ್ತಾ ಇದ್ರೆ ಹೆಚ್ಚಾಗ್ತಿದೆ. ಆಯ್ತಾ? ಯಾಕೆ ಅಂತ ಹೇಳಿದ್ರೆ ಒಂದೇನಾಗಿದೆ, ಮತ್ತೆ ಒಂದು ಫಿಕ್ಸ್ಡ್ ರೋಟೀನ್ ಅಂತ ಇರ್ತಿತ್ತು ಸರ್. ನಮಗೆ ಇವಾಗ ಹೇಳ್ತಾ ಇದೆ 9, 10 ಗಂಟೆ 11 ಗಂಟೆ ಆದ್ರೆ ನಾವು ಮಲಗಬೇಕು ಅನ್ನೋದು ನಮ್ಮ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ, ನಾವು ನಿದ್ದೆ ಬರುತ್ತೆ, ನಾವು ಮಲಗ್ತೀವಿ. ಈಗ ಹಾಗಿಲ್ಲ. ನಿಮ್ಮ ಬೆಡ್ರೂಮೇ ಒಂದು ವರ್ಕ್ ಸ್ಪೇಸ್ ಆಗಿ ಹೋಗಿದೆ. ಸದಾ ಯಾವಾಗಲೂ ಮೊಬೈಲಿಗೆ ಕೈಯಲ್ಲಿ ಇಟ್ಕೊಂಡೇ ಇರಬೇಕು, ಯಾವಾಗಲೂ ಅಟೆಂಟಿವ್ ಆಗಿರಬೇಕು. ಕೆಲವು ಸತಿ ಇಂಟರ್ನೆಟ್ ವರ್ಕ್ ಆಗಲ್ಲ, ಅವಾಗ ಒಂದ್ಸತಿ ಫ್ರಸ್ಟ್ರೇಷನ್ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡೆಡ್ಲೈನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮನೆ ಕೆಲಸನೂ ಮಾಡ್ತಾ ಇರಬೇಕಾಗತ್ತೆ, ಆಚೆನೂ ನೋಡ್ಬೇಕಾಗತ್ತೆ. ಮತ್ತೆ ಮನೇಲಿ ಈಗ ಏನಾಗುತ್ತೆ, ಪೀಸ್ ಆಫ್ ಮೈಂಡ್ ಹಾಳಾಗ್ತಾ ಹೋಗ್ತಾ ಇದೆ. ಸದಾ ಮನೇಲಿ ಇರೋದ್ರಿಂದ ಚಿಕ್ಕ ಚಿಕ್ಕ ಒಂದು ಇದಕ್ಕೂ ನಾವು ಬೇಗ ಟ್ರಿಗರ್ ಆಗ್ತೀವಿ, ಇರಿಟೇಟ್ ಆಗ್ತೀವಿ. ಈ ತರ ಪರಿಸ್ಥಿತಿಯಲ್ಲಿ ನಮ್ಮ ಪೀಸ್ ಆಫ್ ಮೈಂಡ್ ಹಾಳಾಗಿ ಹೋಗ್ಬಿಟ್ಟಿದೆ.
ಯಾವಾಗ್ಲೂ ಮೊದ್ಲು ನಾವೇನ್ ಮಾಡ್ತಿದ್ಯಪ್ಪ ನನ್ನ ಗಂಡನ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕಾಗಿದೆ ಅಂತ ಅನ್ಸೋದು. ಇವಾಗ ಏನಾದ್ರೆ ಈ ಮುಖ ನೋಡಿದ್ರೆ ಆಗಲ್ಲಪ್ಪ, ನನ್ನ ಗಂಡನ್ ನೋಡಿದ್ರೆ ಓ ಮನೇಲೇ ಇರ್ತಾನೆ ಯಾವಾಗ್ಲೂ ಅಂತ ಹೇಳ್ತಾರೆ ಎಷ್ಟೋ ಜನ ಹೆಣ್ಮಕ್ಳು. ಸೊ ಹಾಗಾಗಿ ಒಬ್ರನ್ನೊಬ್ರನ್ನ ಒಡನಾಟ ತುಂಬಾ ಹೆಚ್ಚಾಗಿ ಮನಸ್ತಾಪ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಮನೇಲೂ ಜಗಳ ಜಾಸ್ತಿ ಆಗ್ತಿದೆ, ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮತ್ತೆ ಮತ್ತೆ ಸೌಜನ್ಯ ಅವರೇ, ಯಾವುದೇ ಒಂದು ಸೌಜನ್ಯ ಅವರೇ, ಈಗ ಕೆಲ್ಸ ಮಾಡಿ, ಮಕ್ಕಳಿಗೆ ಇವಾಗ ನಾವು ನೀವು ಹೇಗೆ ಬರ್ತೀರಾ, ಹೇಳ್ತೀವಲ್ಲ, ನಿಮ್ಗೆ routine ಇರುತ್ತೆ. ಅವರು ಹೊರಗೆ ಹೋಗ್ಬೇಕು, ಮತ್ತೆ ಈ ಕ್ಲಾಸ್ ರೂಮ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬಹಳ ಮುಖ್ಯ, ಅವರ ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಅಲ್ಲಿ ಅಂತ ನಾವು ಸಾಕಷ್ಟು ಚರ್ಚೆಗಳು ಮಾಡಿದ್ದೀವಿ. ನ್ಯೂಸ್ ಫಸ್ಟ್ ಅಲ್ಲೂ ಮಾಡಿದೀವಿ, ಬಹುಶಃ ಬೇರೆ ಬೇರೆ ವೇದಿಕೆಗಳಲ್ಲೂ ಇದಾಗಿದೆ. ಹೌದು. ಹಾಗಾಗಿ ಅದೇ ರೀತಿ ಅಡಲ್ಟ್ಸ್ಗೆ ಹೌದು. ಅಂದ್ರೆ ಬೆಳೆದವ್ರಿಗೆ, ಕೆಲಸ ಮಾಡ್ತಿರೋರ್ಗೆ, ಅವ್ರಿಗೂ ಆಫೀಸ್ ವರ್ಕಿಂಗ್ ಅಷ್ಟೇ ಮುಖ್ಯ, ಆ ಸೋಷಿಯಲೈಸಿಂಗ್ ಅಷ್ಟೇ ಮುಖ್ಯ. ಅದಾಗದೇ ಇರೋದ್ರಿಂದ ಸಾಕಷ್ಟು ದುಷ್ಪರಿಣಾಮಗಳನ್ನ ನೀವು ಹೇಳ್ತಿರೋ ಹಾಗೆ ಎದುರಿಸ್ತಾನೆ ಇದ್ದಾರೆ. isn't it? ಹೌದು. ಇವಾಗ ನೀವು ವಿಡಿಯೋ ಕಾಲಲ್ಲಿ ಮಾತಾಡೋದಕ್ಕೂ ಮುಖಾಮುಖಿ ಮಾತಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಈಗ ಒಬ್ಬ ಮನುಷ್ಯನ ರಿಯಾಕ್ಷನ್ ಆಗಿರ್ಬಹುದು ಎಲ್ಲವನ್ನು ನೋಡ್ತೀರಿ. ಈಗ ಸಡನ್ ಬಾಸ್ ಯಾಕೆ ಅಪ್ಸೆಟ್ ಆದ್ರು ಅಂತಾನೆ ನಿಮಗೆ ಗೊತ್ತಿರಲ್ಲ, ಯು ಹ್ಯಾವ್ ನೋ ಐಡಿಯಾ. ಸೊ ಅಲ್ಲಿ ಏನಾಗ್ತಿರತ್ತೆ, ಒಳಗಡೆ ಏನಾಗ್ತಿರತ್ತೆ ನಿಮಗೆ ಗೊತ್ತಿರೋದಿಲ್ಲ. ಸೊ ಇಂಥದ್ದೆಲ್ಲ ಕೆಲವು ಆಫೀಸ್ ಪಾಲಿಟಿಕ್ಸ್ ನಡೀತಾ ಇರುತ್ತೆ. ಯಾವ್ದು ಅವೇರ್ನೆಸ್ ಇಲ್ದಿರುವಾಗ ಒಂದ್ ಕಡೆ ಕೂತಿರ್ತೀರ ಮನೇಲಿ, ಒಂದು ಫ್ರಸ್ಟ್ರೇಷನ್, ಹೆಲ್ಪ್ಲೆಸ್ನೆಸ್. ಸೊ ಈ ತರದ ಇದ್ದಿಟ್ಟು ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸ್ ವಿ ಆರ್ ಅಂಡರ್ ಗೋಯಿಂಗ್ ಥ್ರೂ. ಸೊ ಹಿಂಗಾಗಿರೋದ್ರಿಂದ ಅಟ್ಲೀಸ್ಟ್ ಸ್ಲೋಲಿ ಗ್ರಾಜುಯಲಿ, ಸೊ ಹೇಳ್ತಾರೆ ಜೋಡಾರ ಒಮರ ಅಂತ ಹೇಳಿ, ಹಿಂಗೆ ಹೆದರ್ಕೊಂಡು ಕೂತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ಹೇಗೆ ವಾರಕ್ಕೆ 2 ದಿನಕ್ಕೆ ಹೋಗಕ್ ಶುರು ಮಾಡ್ಲಿ, 3 ದಿನ ಹೋಗ್ಲಿ, ನ್ಯೂ ನಾರ್ಮಲ್ ಈಗ ನಾವು ಒಪ್ಕೋಬೇಕು. ಚೇಂಜಸ್ ಆರ್ ದ ರೂಲ್ಸ್ ಆಫ್ ನೇಚರ್. ಹೀಗೆ ಇರಬೇಕು, ನಾನು ಹಿಂಗೆ ಮನೇಲಿದ್ರೆ ನನ್ನ ಕೊರೋನಾ ಬರಲ್ಲ. ಎಷ್ಟೋ ಜನ ಮನೇಲಿದೆ, ಎಷ್ಟು ಜನಕ್ಕೆ ಬಂದಿದೆ, ಎಕ್ಸಾಕ್ಟ್ಲಿ ಕಾರಣನೇ ಇರೋದಿಲ್ಲ. ಸೊ ಹವರ್ ಇಟ್ ಇಸ್, ಯು ಶುಡ್ ಟೇಕ್ ದಿಸ್ ಪ್ರೋಟೋಕಾಲ್. ಅದ್ ಹೆದರಿಕೆ, ಫಿಯರ್ ಅನ್ನ ಆಚೆ ತೆಗೀರಿ. ಬಿಕಾಸ್ ವಿ ಆರ್ ನಾಟ್ ಇಮಾರ್ಟಲ್ ಅಲ್ಲ, ಯಾವಾಗ್ಲಾದ್ರೂ ನಾವು ಹೋಗ್ಲೇಬೇಕು ಅಲ್ವಾ. ದಟ್ ಡಸಂಟ್ ಮೀನ್ ದಟ್ ನೀವೇನು ಪ್ರೋಟೋಕಾಲ್ ತಗೋತಾ ಇಲ್ಲ ಅಂತ ಹೇಳಿ. ಸೊ ಬಿ ವೆರಿ ಸ್ಟ್ರಾಂಗ್. ಯಾಕಂತ ಹೇಳಿದ್ರೆ ಏನಾಗ್ಲಿ, ವಿ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ಜಸ್ಟ್ ಎಸ್ಕೇಪಿಂಗ್ ದ ಕಾನ್ಸಿಕ್ವೆನ್ಸಸ್. ಆಯ್ತಾ, ಮುಂಚೆನೂ ನಾವು ವರ್ಕ್ ಫ್ರಮ್ ಹೋಮ್ ಇಲ್ಲದೆ ಇರುವಾಗ್ಲೂ ಕೂಡ ವಿ ವರ್ ಬ್ಯಾಲೆನ್ಸಿಂಗ್ ದ ಹೌಸ್, ವಿ ವರ್ ಬ್ಯಾಲೆನ್ಸಿಂಗ್ ದ ವರ್ಕ್ ಆಸ್ ವೆಲ್, ಅಂಡ್ ಇಟ್ ವಾಸ್ ಮಚ್ ಪೀಸ್ಫುಲ್. ವಿ ವರ್ ಲಿವಿಂಗ್ ಫಾರ್ ವೀಕೆಂಡ್ಸ್ ಬಂದ್ರೆ ಆಚೆ ಹೋಗೋದು, ಒಂದು ಫ್ಯಾಮಿಲಿ ವಿಸಿಟ್ ಮಾಡೋದು. ವಿ ಆಲ್ ವರ್ ಡೂಯಿಂಗ್ ದಿಸ್. ಇವಾಗ ಏನಾಗಿದೆ, ನಮ್ಮ ಮನೆಗೆ ಬರಬೇಡಿ ಅಂತ ವಿ ಡೈರೆಕ್ಟ್ಲಿ ಟೆಲ್ ದೆಮ್, ಪ್ಲೀಸ್ ಕೋವಿಡ್ ಮುಗಿಸ್ಕೊಂಡು ಬರ್ಲಿ ಅಥವಾ ವ್ಯಾಕ್ಸಿನೇಷನ್ ಬರ್ಲಿ. ವ್ಯಾಕ್ಸಿನೇಷನ್ ಬಂದ್ರು ಹೌ ಫಾರ್ ಇಟ್ ಇಸ್, ಇವನ್ ಯು ಹ್ಯಾವ್ ಟು ಕನ್ಸಿಡರ್ ಎನ್ ನಂಬರ್ ಆಫ್ ಕಾಂಪೊನೆಂಟ್ಸ್ ಇವನ್ ವೆನ್ ವ್ಯಾಕ್ಸಿನೇಷನ್ ಬಂದ್ರು ಕೂಡ, ರೈಟ್? ಸೊ ನೀವು ಇದನ್ನ ಹೆದರ್ಕೊಳ್ಳೋದಕ್ಕಿಂತ ಒಂದು ರೋಟೀನ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ, ಜನಗಳ ಜೊತೆ ಹೋಗಿ ಬೆರೀರಿ, ವಾಕಿಂಗ್ ಮಾಡಿ. ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಿಮ್ಮ ಬಾಡಿ ಹೇಗೆ ಯು ಹ್ಯಾವ್ ಟು ಕೀಪ್ ಮೂವಿಂಗ್ ಯುವರ್ ಬಾಡಿ. ಇವಾಗ ಒಂದು ಎಕ್ಸಾಂಪಲ್, ಒಂದು ವಸ್ತುನ ಒಂದೇ ಕಡೆ ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಧೂಳಾಗಿರೋ ವಸ್ತು ಇನ್ನೂ ಹೆಚ್ಚಾಗಿ ಧೂಳಾಗ್ತಾ ಹೋಗುತ್ತೆ. ನೀವು ಬೇರೆ ವಸ್ತುಗೂ ನೋಡಿದ್ರೆ ಧೂಳಾಗಿರೋ ವಸ್ತು ಇನ್ನೂ ಹೆಚ್ಚು ಧೂಳಾಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಬಾಡಿ ಕೂಡ, ದರ್ ಶುಡ್ ಬಿ ಅ ಮೂಮೆಂಟ್ ಇನ್ ಯುವರ್ ಬಾಡಿ. ಅವಾಗ ಏನಾಗುತ್ತೆ, ನಿಮ್ಮ ಬಾಡಿ ಯು ವಿಲ್ ಫೀಲ್ ರಿಫ್ರೆಶ್ಡ್, ಯು ವಿಲ್ ಫೀಲ್ ಮಚ್ ಬೆಟರ್. ನಿಮ್ಮ ಮಕ್ಕಳಿಗೆ ಯು ಹ್ಯಾವ್ ಟು ಸೆಟ್ ಅನ್ ಎಕ್ಸಾಂಪಲ್ ಫಾರ್ ಯುವರ್ ಕಿಡ್ಸ್. ಯಾವಾಗಲೂ ಮಕ್ಕಳು ಪಾಪ ಏನೋ ಕ್ಯೂರಿಯಾಸಿಟಿಲಿ ಬಂದು ಏನೋ ಕೇಳ್ತವೆ, ಈ ಇರಿಟೇಷನ್ ಅಲ್ಲಿ ಆ ಮಕ್ಕಳ ಮೇಲೆ ತೋರಿಸ್ತೀರಾ. ವೇರ್ ಇಸ್ ಯುವರ್ ಪೇರೆಂಟಿಂಗ್? ಇಟ್ ಇಸ್ ಟೇಕಿಂಗ್ ಫಾರ್ ಅ ಟಾಸ್. ಸೊ ಹೀಗೆಲ್ಲ ಮಾಡಕ್ ಹೋಗ್ಬೇಡಿ. ಒಂದು ರುಟೀನ್ ಫಿಕ್ಸ್ ಮಾಡ್ಕೊಳ್ಳಿ. ಈವನ್ ಇಫ್ ದರ್ ಇಸ್ ರಿಲೇಶನ್ಶಿಪ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ, ಕಮ್ಯುನಿಕೇಟ್, ಸೀಕ್ ದ ಹೆಲ್ಪ್ ಆಫ್ ದಿ ಕೌನ್ಸಿಲರ್ಸ್. ಭೇಟಿಯಾಗಿ, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರಿದ್ರೆ ಭೇಟಿಯಾಗಿ. ಮುಂಚೆ ಹೇಗಿತ್ತು ಸ್ಲೋಲಿ ವಿ ಹ್ಯಾವ್ ಟು ಗ್ರಾಜುಯಲಿ ಯೂಸ್ ಟು ಇಟ್. ಮನೇಲಿ ಕೂತ್ಕೊಂಡು ಐಸೋಲೇಟ್ ಆಗ್ಬಿಟ್ಟು ಲೋನ್ಲಿನೆಸ್ ಅಲ್ಲಿ ನನಗೆ ಯಾರು ಇಲ್ಲ ಅಂತ ಕೂತು ಅಳಕ್ಕಿಂತ, ಸೊ ಸ್ಲೋಲಿ ವಿ ಶುಡ್. ಅಂಡ್ ಕಂಪನೀಸ್ ಓಪನ್ ಆಗ್ಲೇಬೇಕು ಸರ್. ಯಾಕಂತ ಹೇಳಿದ್ರೆ ಇದನ್ನ ನಂಬಿ ಎಷ್ಟು ಜನ ಬಿಸ್ನೆಸ್ ಶುರು ಮಾಡಿದ್ರು, ಎಷ್ಟು ಜನ ಬಾಡಿಗೆ ಮನೆ ಟೆನೆಂಟ್ಸ್ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ತುಂಬಾ ಬೇರೆ ಬೇರೆ ರೀತಿ ಇಲ್ಲಿ ಪ್ರದೀಪ್ ಅವರು ಇದ್ದಾರೆ. ಪ್ರದೀಪ್ ಅವರೇ, ನೀವು ನನಗೆ ಒಂದಷ್ಟು ನಂಬರ್ಸ್ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಿದ್ರಿ. ನಿಮ್ಮ ಬಿಸ್ನೆಸ್ ಯಾವ ರೀತಿ ಇತ್ತು, ಅಲ್ಲಿಂದ ನೀವು ಹೇಳಿದಾಗೆ ಟಪ್ ಅಂತ ಕೆಳಗೆ ಸೀದಾ ಬಿದ್ರೆ ಅದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ನಮ್ದು ಹೆಂಗೆ ಅಂದ್ರೆ ಒಂದು 300 ಜನ ಮ್ಯಾನ್ ಪವರ್ ಇದ್ರು. ನಮ್ಮ ಚಿಕ್ಕ ಕಂಪ್ನಿ, ನಮ್ಮ ಕಂಪ್ನಿಲಿ ಒಂದು 300 ಜನ ಎಂಪ್ಲಾಯ್ಸ್ ಇದ್ರು. 300 ಜನ ಕೆಲಸ ಮಾಡ್ತಿದ್ರು. ಇವತ್ತು ನಮ್ಮ ಕಂಪ್ನಿಲಿ ಹೆಲ್ತ್ ಕೇರ್ ಕಂಪ್ನಿಗಳಲ್ಲಿ ಬಿಟ್ಟು ಬೇರೆ ಯಾವುದೂ ನಡೀತಾ ಇಲ್ಲ. ಒಂದು 12 ಜನ ಕೆಲಸ ಮಾಡ್ತಿದ್ದಾರೆ. ಇನ್ನು ಉಳಿದಿದ್ದು ಅಷ್ಟು ಜನನ್ನ ನಾವು ಊರಿಗೆ ಕಳಿಸಿದ್ದೀವಿ. ಕಳಿಸ್ಬೇಕಾಗಿ ಬಂತು. ಏನು ಮಾಡಂಗಿಲ್ಲ. ಈಗ BMTC ಅವರು 60% ರನ್ ಆಗಿನೇ ಅವ್ರಿಗೆ ಶೋ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ನಮ್ದು 0. ನಾವು ಹೆಂಗೆ ಶೋ ರನ್ ಮಾಡೋದು? ನಾನೊಬ್ರು ದೊಡ್ಡ ಮಾಲ್ ಓನರ್ ಹತ್ರ ಮಾತಾಡ್ತಿದ್ದೆ. ಅವ್ರು ಹೇಳ್ತಿದ್ರು, ವಿ ಆರ್ ನಾಟ್ ಏಬಲ್ ಟು ಪೇ ಎಲೆಕ್ಟ್ರಿಸಿಟಿ ಬಿಲ್ ಅಂತ. ಅಲ್ಲಿಗೆ ಬಂದಿದೆ ಪರಿಸ್ಥಿತಿ. ಈಗ ಜನಗಳು ವೀಕೆಂಡಲ್ಲಿ ಯಾರು ಆಚೆ ಹೋಗ್ತಿಲ್ಲ, ಮಾಲ್ಗಳಿಗೆ ಹೋಗ್ತಿಲ್ಲ, ಸ್ಪೆಂಡ್ ಆಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ. ಅಲ್ಲಿಗೆ ಬಂದಿದೆ ಪರಿಸ್ಥಿತಿ. ಅಂದ್ರೆ ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿರೋದ್ರಿಂದ ಓಕೆ, ಈ ಪರಿಸ್ಥಿತಿಯಿಂದ ಹೊರಗೆ ಬರ್ತಿದೀವಿ ಅಂತ ತೋರ್ಸಕ್ಕಾದ್ರೂ ಹಂತವಾಗಿ ಓಪನ್ ಆಗಬೇಕು. ಹೌದು. PC ರಾವ್ ಅವರೇ, ಕೊನೆಯದಾಗಿ ನಿಮ್ಮ ಮಾತು. PC ರಾವ್ ಅವರ ಲೈನ್ ಕಟ್ ಆಗಿದೆ. ಬಟ್ ಎನಿವೇ, ಪ್ರದೀಪ್ ಅವರೇ, ಥ್ಯಾಂಕ್ ಯು ನಿಮ್ಮ ಟೈಮ್ಗಾಗಿ. ಸೌಜನ್ಯ ಅವರೇ, ಮೆನಿ ಥ್ಯಾಂಕ್ಸ್ ನಿಮ್ಮ ಅಭಿಪ್ರಾಯ, ಟೈಮ್ಗಾಗಿ.
ಇದು ಇವತ್ತಿನ ಚರ್ಚೆಯ ವಿಷಯ. ಸಾಕಪ್ಪ ಸಾಕು, ಮನೆ ಕೆಲಸ, ಮನೆಯಿಂದ ಕೆಲಸ. ಮಾನಸಿಕವಾಗಿ ದುಷ್ಪರಿಣಾಮ, ಆರ್ಥಿಕವಾಗಿ ದುಷ್ಪರಿಣಾಮ, ಸಾಮಾಜಿಕವಾಗಿ ದುಷ್ಪರಿಣಾಮ. ಇದು ಎಲ್ಲಾನು ನಿವಾರಿಸಬೇಕು ಅಂದರೆ ಒಂದು ಕಡೆ ಕೊರೋನಾ, ಒಂದು ಪಾಸಿಟಿವ್ ಬೆಳವಣಿಗೆ ಅಂದರೆ ಲಸಿಕೆ. ಚರ್ಚೆ ನಡೀತಿದೆ, ಒಂದಷ್ಟು ಚಟುವಟಿಕೆ ಕೂಡ ಆಗ್ತಿದೆ. ಈ ಬೆಳವಣಿಗೆಗಳು ಯಾವ ರೀತಿ ಮುಂದಿನ ದಿನಗಳಲ್ಲಿ ಬರ್ತಾವೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ IT ಕಂಪನಿಯ ಭವಿಷ್ಯ. ಅಲ್ಲಿ ಕೆಲಸ ಮಾಡೋರು ಮನೆಯಿಂದನೇ ಮಾಡ್ತಾರಾ ಅಥವಾ ಆಫೀಸಿಗೆ ಬಂದು ಮಾಡ್ತಾರಾ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಪ್ರದೀಪ್ ಅಂತವರು ಮುಂದೆ ಹೇಗೆ ತಮ್ಮ ಜೀವನ ನಡೆಸ್ತಾರೆ ಅಂತ ನೋಡ್ತೀರಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.